ಎಲ್ಲರಿಗೂ ನಮಸ್ಕಾರ. ನಾನಿಲ್ಲಿ ಬಟ್ಟೆಗಳನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದು ದೊಡ್ಡ ಪೀಸಲ್ಲಾದರೂ ಕಟ್ ಮಾಡ್ಕೋಬೋದು, ಚಿಕ್ಕ ಪೀಸಲ್ಲಾದರೂ ಕಟ್ ಮಾಡ್ಕೋಬೋದು. ನೋಡಿ, ಇದು ತುಂಬ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿಕೊಂಡು ಈ ಥರ ಮ್ಯಾಟು ಮಾಡೋದನ್ನು ತೋರಿಸಿದ್ದೆ. ಈಗ ಅದೇ ಥರ ಬೇರೆ ಬೇರೆ ಡಿಸೈನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇದು 10 ಸೆಂಟಿಮೀಟ್ರು 10 ಸೆಂಟಿಮೀಟ್ರು ಒಂದೊಂದು ಸ್ಕ್ವೇರ್ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ಅಳತೆ ಬೇಕಾದರೂ ಕಟ್ ಮಾಡ್ಕೋಬೋದು. ನಾನೀಗ 10 ಸೆಂಟಿಮೀಟ್ರಿಂದ ತೋರಿಸ್ತಾ ಇದ್ದೀನಿ. ನೋಡಿ, ಹೀಗೆ 10 ಸೆಂಟಿಮೀಟ್ರು, ಹೀಗೆ 10 ಸೆಂಟಿಮೀಟ್ರು ಎಲ್ಲ ಬಟ್ಟೆನೂ ಅಷ್ಟೇ ಕಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನೋಡಿ, ಈ ಕಲರು ಇದು ಫುಲ್ಲು ಬರೀ ಇದೇ ಕಲರ್ ಇದೆ. ಇದು ತುಂಬ ಇದೆ ಬಟ್ಟೆ. ನೋಡಿ, ಇದರಲ್ಲಿ ಬೇರೆ ಬೇರೆ ಟೈಪಿಂದು ಅದೇ ಥರದ್ದು ನೋಡಿ, ಇದು ಒಂದು ಸ್ವಲ್ಪ, ಇದೊಂದು ಸ್ವಲ್ಪ, ಇದೊಂದು ಸ್ವಲ್ಪ, ಇದೊಂದು ಸ್ವಲ್ಪ. ಈ ಬಟ್ಟೆಗೆ ಇದನ್ನು ಮಿಕ್ಸ್ ಮಾಡಿ ಯಾವ ರೀತಿ ಹಾಕೋದು ಅಂತ, ಡಿಸೈನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಹೊಲಿಗೆನಲ್ಲೇ ಮಾಡೋದು. ನೋಡಿ, ಇದಕ್ಕೆ ಮಾತ್ರ ಈ ಕಾರ್ನರಿಂದ ಈ ಕಾರ್ನರಿಗೆ ಸ್ಕೇಲ್ನಲ್ಲೇ ಗೆರೆ ಹಾಕ್ಕೊಂಡಿದ್ದೀನಿ. ಈ ರೀತಿ ಕಾರ್ನರಿಗೆ ಗೆರೆ ಹಾಕ್ಕೋಬೇಕು. ಇವಾಗ ನೋಡಿ, ಇದು ಬಟ್ಟೆಯ ಮೇಲ್ಭಾಗ, ಇದು ಒಳಭಾಗ. ಇದರಲ್ಲಿ ಒಂದು ಪೀಸು ಇದಕ್ಕೆಲ್ಲ ಇದನ್ನೇ ಬಳಸ್ತಾ ಇದ್ದೀನಿ. ಆ ನಂತರ ಇದನ್ನು ನೋಡ್ತೀನಿ. ಫಸ್ಟ್ ನೋಡಿ, ಇದು ಮೇಲ್ಭಾಗನ ಅಡಿಭಾಗಕ್ಕೆ ಇಟ್ಕೋಬೇಕು. ನೋಡಿ, ಈ ಬಟ್ಟೆಗೆ ಈ ರೀತಿ ಇಟ್ಕೊಂಡು ನಾನು ಹೊಲ್ಕೋತಾ ಇದ್ದೀನಿ. ಈ ಗೆರೆ ಹಾಕಿದ್ದೀನಲ್ಲ, ಅಲ್ಲಿಗೆ ಹೊಲಿಬಾರ್ದು. ಇದು ಕಟ್ ಮಾಡೋ ಗೆರೆ. ಇದು ನೋಡಿ, ಇದು ಉದ್ದ, ಇದು ಅಡ್ಡ ಗೆರೆ ಇರುತ್ತೆ. ನೋಡಿ, ಬಟ್ಟೆನ ಈ ರೀತಿ ಎಳೆದ್ರೆ ಇದು ಹಿಗ್ಗೋದಿಲ್ಲ, ಆದರೆ ಈ ರೀತಿ ಎಳೆದ್ರೆ ನೋಡ್ರಿ ಹಿಗ್ಗುತ್ತೆ. ಅದಕ್ಕೆ ಹೊಲಿಬೇಕಾದ್ರೆ ಹಲ್ಪಟ್ಟಿ ಎಳ್ಕೊಂಡು ಇದು ಹಿಗ್ಗೋದ್ರ ಕಾರಣ ಫಸ್ಟು ಇದನ್ನು ನಾವು ಕಟ್ ಮಾಡೋದಿಲ್ಲ. ಫಸ್ಟ್ ಜಾಯಿಂಟ್ ಮಾಡಿ ಆಮೇಲೆ ಕಟ್ ಮಾಡ್ತೀನಿ. ಯಾವ ರೀತಿ ಅಂತಂದರೆ ನೋಡಿ, ಈ ಬಟ್ಟೆ ಮೇಲೆ ಈ ಬಟ್ಟೆ ಹರಡ್ಕೊಂಡಿದ್ದೀನಿ. ಇದು ಅಷ್ಟೇ ನೋಡಿ, ಮೇಲ್ಭಾಗನ ಹಿಂಗೆ ಈ ಬಟ್ಟೆ ಕಡೆಗೆ ಹಾಕೋಬೇಕು. ಈ ಮೂಲೆ ಕರೆಕ್ಟಾಗಿ ಇಟ್ಕೊಳ್ಳಿ. ಆಮೇಲೆ ಮತ್ತೆ ಕಟ್ ಮಾಡಬೇಕಾಗುತ್ತೆ. ಮೇಲ್ಗಡೆ ಮೂಲೆ ಕೆಳಗಡೆ ಮೂಲೆ ಕರೆಕ್ಟಾಗಿ ಇಟ್ಕೊಳ್ಳಿ. ನೋಡಿ, ಇದಕ್ಕೂ ಇದನ್ನು ಇಡ್ತಾ ಇದ್ದೀನಿ. ಮತ್ತೆ ಫಿನಿಶಿಂಗ್ ಕಟ್ಟಿಂಗ್ ಬರುತ್ತೆ. ನಾವು ಹೊಲಿಗೆ ಹಾಕಾದ್ಮೇಲೆ ಇಲ್ಲಿ ಒಂದು ಗೆರೆ ಹಾಕಿದ್ದೀನಲ್ಲ ನೋಡಿ, ಇಷ್ಟು ಕೂಳೆ ಬಿಡ್ತೀವಿ ಅಂದ್ಕೊಳ್ಳಿ. ನಾವು ನಾನು ಎಲ್ಲದಕ್ಕೂ ಈ ರೀತಿ ಗೆರೆ ಹಾಕ್ಕೊಳ್ಳೋದಿಲ್ಲ, ನಿಮಗೆ ಗೊತ್ತಾಗಲಿ ಅಂತ ಮಾತ್ರ ಹಾಕ್ತಾ ಇದ್ದೀನಿ. ನೋಡಿ, ಇಲ್ಲಿ ಕಾಣುತ್ತೆ, ಅದಕ್ಕೆ ಈ ಸ್ಕೇಲ್ ತಗೊಂಡಿದ್ದೀನಿ. ನೋಡಿ, ಇಲ್ಲಿಗೊಂದು ಹೊಲಿಗೆ ಹಾಕಬೇಕು ಮತ್ತು ಇಲ್ಲಿಗೊಂದು ಹೊಲಿಗೆ ಹಾಕಬೇಕು. ಈ ಮಧ್ಯ ಗೆರೆ ಇದೆಯಲ್ಲ, ಅದು ಕಟ್ಟಿಂಗ್ ಮಾಡಬೇಕು. ಫಸ್ಟು ಹೊಲಿಗೆ ಹಾಕಾದ್ಮೇಲೆ ಕಟ್ಟಿಂಗ್ ಮಾಡಬೇಕು. ನಾವೇನು ಮಾಡ್ತೀವಿ, ಫಸ್ಟೇ ಕಟ್ ಮಾಡಿ ಹೊಲಿಗೆ ಹಾಕೋಕ್ಕೋದ್ರೆ ಇದು ಹಿಗ್ಗುತ್ತಲ್ಲ, ಆವಾಗ ಸರಿ ಹೋಗೋದಿಲ್ಲ ಬಟ್ಟೆ. ಅದಕ್ಕೆ ಇಲ್ಲಿಗೊಂದು ಹೊಲಿಗೆ ಹಾಕ್ತೀವಿ. ಇಲ್ಲಿಗೆ ಸೆಂಟ್ರಿಗೆ ಇದೆಯಲ್ಲ, ಇದು ಕಟ್ಟಿಂಗ್ ಮಾಡಲಿಕ್ಕೆ. ನೆಕ್ಸ್ಟ್ ಹೊಲಿಗೆ ಹಾಕಾದ್ಮೇಲೆ ನೋಡಿ, ಇಷ್ಟಕ್ಕೊಂದು ಹೊಲಿಗೆ, ಇಷ್ಟಕ್ಕೊಂದು ಹೊಲಿಗೆ, ಇಲ್ಲೂ ಅಷ್ಟೇ, ಇಷ್ಟಕ್ಕೊಂದು ಹೊಲಿಗೆ. ಪ್ರತಿಯೊಂದಕ್ಕೂ ಏನು ಈ ಗೆರೆ ಇರುತ್ತಲ್ಲ, ನಾವು ಹಿಂಗೆ ಹೊಲಿಬೇಕಾದ್ರೆ ಗೊತ್ತಾಗ್ಬಿಡುತ್ತೆ. ಒಂದೇ ಡಿಸ್ಟೆನ್ಸು ಹೊಲಿಗೆ ಹಾಕೋದನ್ನು ನಾನು ಹೇಳ್ಕೊಟ್ಟಿದ್ದೀನಿ, ನಿಮಗೆ ಅಭ್ಯಾಸ ಮಾಡಿ ಅಂತ ಹೇಳಿದ್ದೀನಿ. ಅದು ಕೂಡ ಅಭ್ಯಾಸ ಆಗುತ್ತೆ. ಇವಾಗ ನೋಡಿ, ಇದೊಂದು ಮಧ್ಯದೊಂದು ಗೆರೆ ಹಾಕ್ಕೊಂಡು ಇಲ್ಲಿಗೊಂದು ಗೆರೆ, ಇಲ್ಲಿಗೊಂದು ಹೊಲಿಗೆ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ಆ ನಂತರ ಕಟ್ ಮಾಡಬೇಕು. ಕಟ್ ಮಾಡಾದ್ಮೇಲೆ ಯಾವ ರೀತಿ ಡಿಸೈನ್ ಮಾಡೋದು ಅಂತ ತೋರಿಸ್ತೀನಿ. ಟೋಟಲಿ ಒಂದೇ ಥರದ್ದು ಒಂದು 4 ಮಾಡ್ಕೊಳ್ಳಿ. ಒಂದು ಬಾಕ್ಸಿಗೆ ಒಂದು 4 ಬೇಕಾಗುತ್ತೆ. ಆದ್ದರಿಂದ ಇದು ನೋಡಿ, ಈ ಥರ ಬಟ್ಟೆನಲ್ಲಿ ಏನಾದರೂ ಹಿಂಗೆ ಮಧ್ಯದಲ್ಲಿ ಚುಮ್ಕಿ ಗಿಮ್ಕಿ ಇದ್ದರೆ ತೆಗೆದುಬಿಡಿ. ಏಕೆಂದರೆ ಇದು ಸೂಜಿಗೆ ಸಿಗಾಕ್ಕೊಡುತ್ತೆ. ಅದನ್ನು ಹಿಂಗೆ ಎತ್ತಿಬಿಡ್ಬೋದು, ಎತ್ತಿ ತೆಗೆದು ಹಾಕಿ. ಈಗ 4ನ್ನ ಫಸ್ಟು ಹೊಲಿದು ತೋರಿಸ್ತೀನಿ ಯಾವ ರೀತಿ ಇದು ಮಾಡೋದು ಅಂತ. ನೋಡಿ, ಇಲ್ಲಿಗೊಂದು ಹೊಲಿಗೆ, ಇಲ್ಲಿಗೊಂದು ಹೊಲಿಗೆ. ಇದು 4ಕ್ಕೂ ಇಲ್ಲಿ ಹೊಲಿಗೆ ಹಾಕ್ಕೊಂಡು ಬರ್ತೀನಿ. ಕೆಲವೊಂದು ಹೊಂದಲಿಲ್ಲ ಅಂತಂದರೆ ಬೇರೆ ಪೀಸು ಇಟ್ಕೊಳ್ಳಿ. ನೋಡಿ, ಈ ಪೀಸು ಪರ್ಫೆಕ್ಟ್ ಆಗುತ್ತೆ. ಇದಕ್ಕೂ ಕೂಡ ಇದು ಸರಿ ಹೊಂದಲಿಲ್ಲ ಅಂದರೆ ಬೇರೆ ಪೀಸ್ ಇಟ್ಕೊಳ್ತಾ ಇದ್ದೀನಿ.
ನೋಡಿ ಇದು ಕರೆಕ್ಟಾಗಿ ಹೊಂದುತ್ತೆ. ಇದು 4ಕ್ಕೂ ಇಲ್ಲೊಂದು ಹೊಲಿಗೆ ಹಾಕ್ಕೊಂಡು ಬರ್ತೀನಿ. ನೋಡಿ 4ಕ್ಕೂ ಗುಂಡ್ಪಿನ ಹಾಕ್ಕೊಂಡು ಜೋಡಿಸ್ಕೊಂಡಿದ್ದೀನಿ. ಇಲ್ಲಿ ಟಾಕ ಹಾಕಬೇಕು ಕಂಪಲ್ಸರಿ. ಬಟ್ಟೆಯನ್ನು ಎಳಿಬಾರ್ದು, ಯಾಕೆಂದರೆ ಇದು ಹಿಗ್ಗುತ್ತೆ ಹೆಂಗೆ ಹೇಳಿದ್ರೆ, ಅದಕ್ಕೋಸ್ಕರ ಫ್ರೀ ಆಗಿಬಿಡಬೇಕು. ಈಗ ಗುಂಪಿನ ತೆಗೆದಿದ್ದೀನಿ. ಇದಕ್ಕೂ ಕಂಪಲ್ಸರಿ ಟಾಕ ಹಾಕಬೇಕು. ನೋಡಿ ಬೇರೆ ಕಲರ್ ದಾರನೇ ಹಾಕಿದ್ದೀನಿ. ನೋಡಿ ಒಂದೇ ಡಿಸ್ಟೆನ್ಸ್ ಬಿಟ್ಟು ಸೆಂಟ್ರ್ ಗೆರೆಗೆ ಒಂದೇ ಡಿಸ್ಟೆನ್ಸ್ ಬಿಟ್ಟು ಹೊಲಿಗೆ ಹಾಕಿದ್ದೀನಿ. ಇದಕ್ಕೂ ಅಷ್ಟೇ. ಆಮೇಲೆ ಇಲ್ಲೂ ಕೂಡ ಟಾಕ ಹಾಕಿದ್ದೀನಿ, ಇಲ್ಲೂ ಕೂಡ ಟಾಕ ಹಾಕಿದ್ದೀನಿ. ಎಲ್ಲದಕ್ಕೂ ಅಷ್ಟೇ. ಇಲ್ಲಿ ಟಾಕ ಹಾಕಿದ್ದೀನಿ, ಒಂದೇ ಡಿಸ್ಟೆನ್ಸ್ ಬಿಟ್ಟು ಹೊಲಿಗೆ ಹಾಕಿದ್ದೀನಿ, ಇಲ್ಲಿ ಟಾಕ ಹಾಕಿದ್ದೀನಿ. ಪ್ರತಿಯೊಂದಕ್ಕೂ ಹಿಂಗೆ ಒಂದು ಕಡೆ ಹೊಲಿದಿದ್ದೀನಿ. ಈಗ ನೋಡಿ 4ಕ್ಕೂ 2 ಹೊಲಿಗೆ ಹಾಕಿದ್ದೀನಿ. ಸೆಂಟ್ರಿಗೆ ನಾನು ಇದು ಮಾಡ್ಕೊಂಡಿದ್ನಲ್ಲ, ಫಸ್ಟ್ ಗೆರೆ ಹಾಕ್ಕೊಂಡಿದ್ನಲ್ಲ, ಇದ್ರ ಪಕ್ಕಕ್ಕೊಂದು ಹೊಲಿಗೆ ಹಾಕಿದ್ದೀನಿ. ಇವಾಗ ಈ ಗೆರೆನಲ್ಲಿ ಕಟ್ ಮಾಡಿಬಿಟ್ರೆ 2 ಪೀಸ್ ಆಗುತ್ತೆ. ನೋಡಿ ಈ ರೀತಿ 2 ಪೀಸ್ ಆಯಿತು. ಅದೇ ಥರ ಇದನ್ನು ಕಟ್ ಮಾಡ್ಕೊಳ್ತೀನಿ. ನೋಡಿ ಎಲ್ಲ ತ್ರಿಕೋನ ಮಾಡ್ಕೊಂಡೆ, ಸ್ಕ್ವೇರ್ ಇದ್ದಿದ್ದನ್ನು. ಈಗ ನೋಡಿ ಇದನ್ನು ಈ ರೀತಿ ಮಾಡ್ಕೋಬೇಕು. ಅದಕ್ಕೆ ಇದೆಲ್ಲ ಸಪ್ರೇಟ್ ಪೀಸ್ ಆಗುತ್ತಲ್ಲ, ಅದಕ್ಕೆ 2 ಕಡೆ ಇಲ್ಲೂ ಟಾಕ ಹಾಕಿರಬೇಕು, ಇಲ್ಲೂ ಟಾಕ ಹಾಕಿರಬೇಕು. ಈಗ ಎಲ್ಲ ಪೀಸನ್ನು ಈ ರೀತಿ ಉಲ್ಟಾ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಆಯಿತು. ಇದು ಕೂಡ ಈ ರೀತಿ ಆಯಿತು. ನೋಡಿ ಈ ಥರ ಕಟ್ ಮಾಡಿಕೊಂಡು ಐರನ್ ಮಾಡಿಕೊಂಡ್ರೆ ನಾವು ಯಾವ ಥರ ಬೇಕಾದರೂ ಡಿಸೈನ್ ಮಾಡ್ಬೋದು ಅನ್ನೋದನ್ನು ನಾನಿವಾಗ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಥರ ಮಾಡ್ಕೋಬೋದು. ನೋಡಿ ಈ ಥರ ಬೇಕಾದರೂ ಈ ಥರ ಮಾಡ್ಕೋಬೋದು, ಇಲ್ಲ ಈ ಥರ ಮಾಡ್ಕೋಬೋದು, ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಎರಡೆರಡನ್ನ ಜೋಡಿಸ್ಕೋಬೇಕು. ಈಗ ನೋಡಿ ಇದು ಒಂದು ಹೀಗೆ,
ಹಾಗೆ ನೋಡಿ, ಇದು ಕೂಡ ಚೆನ್ನಾಗಿರುತ್ತೆ. ನಾನು ಈ ಥರ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಮಾಡೋದನ್ನು ಹೇಳ್ಕೊಡೋದಾದರೆ ನೋಡಿ, ಇದು ಕರೆಕ್ಟಾಗಿದೆ. ಇದನ್ನು ಈ ರೀತಿ ಇಟ್ಕೋಬೇಕು, ಇದನ್ನು ಈ ರೀತಿ ಇಟ್ಕೋಬೇಕು, ಇದನ್ನು ಈ ರೀತಿ ಇಟ್ಕೋಬೇಕು. ಈಗ ಏನು ಮಾಡಬೇಕು ಅಂದರೆ ಫಸ್ಟು ನೋಡಿ, ಇದಕ್ಕೆ ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಇದೆರಡನ್ನು ಇಲ್ಲಿಟ್ಕೊಂಡು ಇಲ್ಲಿ ಹೊಲಿಗೆ ಹಾಕ್ಕೊಳ್ಳೋಣ. ಇದೆರಡನ್ನು ಇಲ್ಲಿಟ್ಕೊಂಡು ಹೊಲಿಗೆ ಹಾಕ್ಕೊಳ್ಳೋಣ. ಇದೆರಡನ್ನು ಇಲ್ಲಿಟ್ಕೊಂಡು ಹೊಲಿಗೆ ಹಾಕ್ಕೊಳ್ಳೋಣ. ಆಮೇಲೆ ಇದು ಒಂದು ಪೀಸು ಮತ್ತು ಇದು ಒಂದು ಪೀಸ್ ಆಗುತ್ತಲ್ಲ, ಇವೆರಡನ್ನು ಜಾಯಿಂಟ್ ಮಾಡಿದರೆ ಕರೆಕ್ಟಾಗಿ ಆಗುತ್ತೆ ಈ ಡಿಸೈನ್. ಈಗ ಇದನ್ನು ಜಾಯಿಂಟ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಡಿಸೈನ್ ಮಾಡೋದನ್ನು ನಾನು ತೋರಿಸಿದ್ದೆ. ಈಗ ಇದ್ರ ಜೊತೆಗೆ ಕಾಂಟ್ರಾಸ್ಟ್ ಆಗಿ ಇದನ್ನು ಕೂಡ ಡಿಸೈನ್ ಮಾಡಿದ್ದೀನಿ. ಇದು ಒಂದೇ ಬಟ್ಟೆ, ಇದು ಮಾತ್ರ ಬೇರೆ ಬಟ್ಟೆ. ಇದು ಒಂದು ಬ್ಲೌಸ್ ಪೀಸನ್ನು ಬಳಸಿದ್ದೀನಿ. ಅಂದರೆ ಯಾರಾದರೂ ಅರ್ಶಿನ ಕುಂಕುಮ ಕೊಟ್ಟಿರ್ತಾರಲ್ಲ, ಬೇರೆಯವ್ರಿಗೆ ಕೊಡಲಿಕ್ಕೂ ಬರೋದಿಲ್ಲ, ನಾವು ಇದು ಮಾಡಲಿಕ್ಕೂ ಬರೋದಿಲ್ಲ, ಆ ಥರ ಇರುತ್ತಲ್ಲ, ಆ ಥರ ಬ್ಲೌಸ್ ಪೀಸನ್ನು ಬಳಸಿದ್ದೀನಿ. ಇದು ಮಾಮೂಲಿ ಸೀರೆ. ಈ ಥರ ಡಿಸೈನ್ ಮಾಡಿದ್ದೀನಿ. ಇದನ್ನು ಜೋಡಿಸೋಣ, ಯಾವ ರೀತಿ ಜೋಡಿಸ್ತೀನಿ ಅಂತ. ಇದು 9 ಮಾಡ್ಕೊಂಡಿದ್ದೀನಿ, ಇದು 9 ಮಾಡ್ಕೊಂಡಿದ್ದೀನಿ, ಮತ್ತು ಇನ್ನೂ ಒಂದು ಸೆಟ್ಟಲ್ಲಿ ಇನ್ನೂ ಒಂದು 9 ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಈ ರೀತಿ ಜಾಯಿಂಟ್ ಮಾಡ್ಕೊಂಡು ಹೋಗೋಣ ಅಂತ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಯಾವುದಾದ್ರೂ ಒಂದು ಬೇಸ್ ಮೇಲೆ ಇದನ್ನು ಹಚ್ತಾ ಹೋಗಬೇಕು. ಸಖತ್ತಾಗಿ ಕಾಣಿಸುತ್ತೆ ನೋಡಿ. ಒಂದಿದು ಮಾಡಿದ್ದೀನಿ. ಈಗ ಇದ್ರ ಕೆಳಗಡೆ ಇದನ್ನು ಇಡ್ತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ಇದನ್ನು ಇಡ್ತಾ ಇದ್ದೀನಿ. ಕಡೆ ಲಾಸ್ಟಿಗೆ ಇದನ್ನು ಇಟ್ಟರೆ ಇದನ್ನು ಇಲ್ಲಿ ಬಿಡ್ತಾ ಇದ್ದೀನಿ. ಇದು ಇನ್ನು ಇದರಲ್ಲಿ ಮಧ್ಯದಲ್ಲಿ ಕೋಳೆ ಬೇರೆ ಹೋಗುತ್ತೆ. ಆಮೇಲೆ ಜಾಯಿಂಟ್ ಮಾಡಿದ ಮೇಲೆ ಈ ರೀತಿ ಕಾಣುತ್ತೆ. ಈಗ ನೆಕ್ಸ್ಟು ಈ ಲೈನಲ್ಲಿ ಒಂದು ಲೈನು ಆಯಿತು, 2 ಲೈನ್ ಆಯಿತು. ಇವಾಗ ಇದು 3ನೇ ಲೈನು. ನೋಡಿ, ಇದೇ ಥರ ಜೋಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ, ಸಖತ್ತಾಗಿದೆ. ನೋಡಿ ಏನು ಫೈನ್ ಆಗಿದೆ. ಇನ್ನು 3 ಇದೆ. ಇದ್ರ ಪಕ್ಕಕ್ಕೆ ಈ ಥರದ್ದು 2, ಇದ್ರ ಮಧ್ಯಕ್ಕೆ 1. ನೋಡಿ, ಸಖತ್ತಾಗಿ ಬಂತು. ನೋಡಿ, ಈ ಥರ ಡಿಸೈನ್ ಮಾಡಬೇಕು. ಈಗ ಇದು ಎಷ್ಟುದ್ದ ಆಯಿತು ನೋಡಿ, 3, 6 ಬರುತ್ತೆ. ಈ ಕಡೆಗೆ ಇನ್ನೂ 1 ಲೈನ್ ಬರುತ್ತೆ. ಗೊತ್ತಾಯ್ತಾ? ಇದು 6 ಬರುತ್ತೆ ನೋಡಿ. ಹೀಗೆ ಹಾಗೆ ಇದು 6ಕ್ಕೆ ಎಷ್ಟು ಉದ್ದ ಬರುತ್ತೆ ನೋಡಿ. ಅದೇ ಥರ ನೆಕ್ಸ್ಟು ಇನ್ನೂ ಒಂದು ಸೆಟ್ಟು ಮಾಡ್ಕೊಂಡಿದ್ದೀನಿ ನೋಡಿ. ಇದೇ ಥರನೇ ನೋಡಿ. ಇದು 9 ಇದೆ ಮತ್ತು ಇದು 9 ಇದೆ. ಇದು ಒಂದು ಸ್ವಲ್ಪ ಬಟ್ಟೆಯನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ.
ನೋಡಿ ಈ ಥರದ್ದೊಂದು ಸ್ವಲ್ಪ, ಈ ಥರದ್ದೊಂದು ಸ್ವಲ್ಪ ಎಲ್ಲ ಸೇರಿಸಿ ಮಾಡಿದ್ದೀನಿ. ಇದರಲ್ಲಿ ಸ್ವಲ್ಪ ಇತ್ತು ನೋಡಿ, ಈ ಥರದ್ದೊಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಈ ಥರದ್ದೊಂದು ಸ್ವಲ್ಪ, ಇದು 9 ಪೀಸು, ಇದು 9 ಪೀಸು ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ನಾವು ಫಸ್ಟು ಜಾಯಿಂಟ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ, ನಾನೀಗ ಒಂದು ಬೇಸ್ ಇಟ್ಕೊಂಡು ಅದಕ್ಕೆ ಜಾಯಿಂಟ್ ಮಾಡೋದಕ್ಕಿಂತ ಮುಂಚೆ ನೋಡಿ, ಇದನ್ನು ಫಸ್ಟು ಇಲ್ಲಿ ಜಾಯಿಂಟ್ ಮಾಡ್ಕೊಳ್ತೀನಿ, ಇಲ್ಲಿ ಉದ್ದಕ್ಕೆ. ಆನಂತರ ಮತ್ತೆ ಇದೆರಡು ಜಾಯಿಂಟ್ ಆಗಿರುತ್ತಲ್ಲ, ಮತ್ತು ಇದಕ್ಕೆ ಇಟ್ಕೊಂಡು ಜಾಯಿಂಟ್ ಮಾಡ್ಕೊಳ್ತೀನಿ. ಅಂದರೆ 3 ಪೀಸು, ಇದು ಈ ಪೀಸು, ಒಂದು ಈ ಪೀಸು, ಒಂದು ಈ ಪೀಸು, ಅಂದರೆ 2 ಒಂದು ಇದು ಹಿಂಗೆ ಉದ್ದಕ್ಕೆ ಜಾಯಿಂಟ್ ಮಾಡಿಕೊಂಡು ಒಂದು ಬೇಸಿಗೆ ಜಾಯಿಂಟ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸಖತ್ ಉದ್ದ ಆಗುತ್ತೆ, ಒಂದು 2 ಮೀಟ್ರ್ ಮೇಲಾಗುತ್ತೆ. ಯಾವುದಾದ್ರು ಒಂದು ದಿವಾನ್ ಕಾರ್ಡ್ ಮೇಲಾದರೂ ಹಾಸ್ಲಿಕ್ಕಾಗುತ್ತೆ, ಒಂದು ಟೇಬಲ್ ಮೇಲಾದರೂ ಹಾಸ್ಲಿಕ್ಕಾಗುತ್ತೆ. ಇದಕ್ಕೊಂದು ಬೇಸನ್ನು ಮಾಡಿ ಇದನ್ನು ಹಚ್ಕೋತಾ ಹೋಗ್ತೀನಿ. ನೋಡಿ, ಈ ರೀತಿ ರೆಡಿ ಮಾಡ್ಕೋಬೋದು. ಈಗ ಇದನ್ನು ಈ ವಿಡಿಯೋದಲ್ಲಿ ಇಷ್ಟೇ ತೋರಿಸ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಎಷ್ಟು ಅನುಕೂಲ ಇದೆ ಗೊತ್ತಾ ನಿಮಗೆ. ಈ ಜಾಯಿಂಟ್ಸು ಎಲ್ಲ ಕಡೆಗೂ ನೋಡಿ, ಈ ಚಿಕ್ಕ ಜಾಯಿಂಟ್ಸಲ್ಲೂ ಇಲ್ಲೂ ಟಾಕ್ ಹಾಕಬೇಕು, ಇಲ್ಲೂ ಟಾಕ್ ಹಾಕಬೇಕು, ಎಲ್ಲ ಹೊಂದಿಸ್ಕೊಂಡು ನೋಡಿ ಎಷ್ಟು ನೀಟಾಗಿ ಮೂಲೆ ಕೂಡಂಗೆ ಹೊಂದಿಸ್ಕೊಂಡು ಹೊಲಿಯೋದು ಎಲ್ಲ ಅಭ್ಯಾಸ ಆಗುತ್ತೆ. ಇದ್ರ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಜಾಯಿಂಟ್ ಮಾಡೋದನ್ನು ತೋರಿಸ್ತೀನಿ. ಈ ವಿಡಿಯೋ ನಿಮಗೂ ಅನುಕೂಲ ಆಗುತ್ತೆ ಅಂತ ಕಲಿಯೋರಿಗೆ, ಬಿಗಿನರ್ಸ್ಗೋಸ್ಕರ ನಾನು ಮಾಡಿರೋದು. ನಾನು ತುಂಬ ದಿನ ಆಯಿತು ಈ ಜಾಯಿಂಟ್ ಮಾಡಿಬಿಟ್ಟು. ನೋಡಿ, ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.